ಇಂದಿನ ವಿಡಿಯೋದಲ್ಲಿ ನಿಮ್ಮ ಹೃದಯದ ಒಳಗೆ ಇರುವ ಯೋಧನನ್ನು ಎಚ್ಚರಿಸುವ ಕಥೆಯನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ನಮ್ಮ ಹಿನ್ನೆಲೆಗಳೆಲ್ಲವೂ ವಿಭಿನ್ನವಾಗಿವೆ ಎಂದು ನನಗೆ ತಿಳಿದಿದೆ. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ಇನ್ನೇನು ಬೇಕು? ಆದರೆ ನಮ್ಮೆಲ್ಲರನ್ನೂ ಒಂದುಗೂಡಿಸುವ ಒಂದು ವಿಷಯವಿದೆ: ಮಾನವೀಯ ಆತ್ಮ. ಆ ಆತ್ಮ, ಸ್ನೇಹಿತರೆ, ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದು ನನ್ನ ಮೂಲ ಕಥೆಯಲ್ಲ, ಆದರೆ ಇದು ನನ್ನ ಹೃದಯವನ್ನು ತುಂಬಾ ಆಳವಾಗಿ ಸ್ಪರ್ಶಿಸಿತು. ಅದಕ್ಕಾಗಿಯೇ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿತ್ತು. ಇದು ಸೈತಾನನ ಆರಾಧಕನಾಗಿದ್ದ ಜಾನ್ ರಾಮಿರೆಜ್ ಅವರ ಸಂದೇಶ. ದೇವರನ್ನು ಕಂಡುಕೊಂಡ ಜಾನ್, ಉಗ್ರವಾದ ಎಚ್ಚರಗೊಳ್ಳುವಿಕೆ ಮತ್ತು ಅವರ ಮೂಲಭೂತ ನಂಬಿಕೆಗಳನ್ನು ತಲ್ಲಣಗೊಳಿಸಿದ ಕರೆಗಳ ಬಗ್ಗೆ ಮಾತನಾಡುತ್ತಾರೆ. ನಮ್ಮಲ್ಲಿ ಹೆಚ್ಚಿನವರಂತೆ ಅವರು ನಂಬಿಕೆ ಎಂದರೆ ಶಾಂತಿ ಮತ್ತು ಮೌನದ ಪ್ರಾರ್ಥನೆಗಳು ಎಂದು ಭಾವಿಸಿದ್ದರು. ಆದರೆ ದೇವರಿಗೆ ಬೇರೆ ಯೋಜನೆ ಇದೆ. ಕತ್ತಲೆಯನ್ನು ಎದುರಿಸಲು ಸಿದ್ಧವಾಗಿರುವ ಸೈನ್ಯ, ಒಂದು ಶ್ರೇಷ್ಠ ಪಡೆ ಇದರಲ್ಲಿ ಸೇರಿದೆ ಎಂದು ಅವರು ಹೇಳುತ್ತಾರೆ. ಯೋಚಿಸಿ ನೋಡಿ, ಇತಿಹಾಸದಾದ್ಯಂತ ತಮ್ಮ ಕಾಲದ ಸವಾಲುಗಳನ್ನು ಎದುರಿಸಲು ದೇವರು ಶ್ರೇಷ್ಠ ವ್ಯಕ್ತಿಗಳನ್ನು ಏರ್ಪಡಿಸಿದ್ದಾನೆ. ದಾವೀದನು ಗೋಲಿಯಾತನನ್ನು ಎದುರಿಸಿದನು. ಮೋಶೆ ಫರೋನನ ವಿರುದ್ಧ ನಿಂತನಾದನು. ಎಸ್ತೇರು ದಬ್ಬಾಳನಿಗೆ ಸವಾಲು ಹಾಕಿದಳು. ನಮ್ಮ ತಲೆಮಾರಿಗೆ ತನ್ನದೇ ಆದ ಯೋಧರು, ನಂಬಿಕೆಯಿಂದ ಸಶಸ್ತ್ರರಾದ ಆಧ್ಯಾತ್ಮಿಕ ಸೈನಿಕರು ಬೇಕು ಎಂದು ಜಾನ್ ನಂಬುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯವಿದೆ: ಚರ್ಚ್, ಜಾನ್ ವಾದಿಸುವಂತೆ, ಸುಖಾಸುಮ್ಮನೆಯಾಗಿ ಹೋಗಿದೆ. ನಾವು ನಮ್ಮ ಹೋರಾಟದ ಸ್ಫೂರ್ತಿಯನ್ನು ಕಳೆದುಕೊಂಡಿದ್ದೇವೆ. ಕಪ್ಪು ಕಲೆಗಳ ಸಮಯದಲ್ಲಿ ಯುದ್ಧಕ್ಕಾಗಿ, ನಿರಂತರ ಹಿಂಬಾಲಿಸುವಿಕೆಗಾಗಿ ಅವರನ್ನು ಹೇಗೆ ತರಬೇತಿ ನೀಡಲಾಗುತ್ತದೆ ಎಂದು ಅವರು ಮಾತನಾಡುತ್ತಾರೆ. ನಾವು ಮತ್ತೊಂದೆಡೆ ರಕ್ಷಣಾತ್ಮಕವಾಗಿರಲು ತೃಪ್ತರಾಗಿದ್ದೇವೆ ಎಂದು ತೋರುತ್ತದೆ. ಬೈಬಲ್ ಗೆದ್ದ ಯುದ್ಧಗಳ ಕಥೆಗಳಿಂದ ತುಂಬಿದೆ. ಇಸ್ರೇಲಿಯರು ಭರವಸೆಯ ನೆಲವನ್ನು, ಪ್ರಾಮಿಸ್ ಲ್ಯಾಂಡ್, ಪಡೆದುಕೊಳ್ಳುವುದು. ದಾವೀದನ ವಿಜಯಗಳು, ಇವು ನಿಷ್ಕ್ರಿಯ ಸಾಧನೆಗಳಲ್ಲ. ಅವರಿಗೆ ನಂಬಿಕೆ, ಸಾಹಸ ಮತ್ತು ಹೋರಾಡುವ ಮನಸ್ಸು ಬೇಕಾಗಿತ್ತು. ಇಂದಿನ ದಿನದಲ್ಲೂ ನಮಗೆ ಅದೇ ವಿಷಯ, ಒಗಟುಗೊಳ್ಳುವಿಕೆ ಆಗುತ್ತದೆ ಎಂದು ಜಾನ್ ಹೇಳುತ್ತಾರೆ. ನಮಗೆ ಒಂದು ಭರವಸೆ, ಒಂದು ಉದ್ದೇಶ, ಹೋರಾಡಬೇಕಾದ ಒಂದು ಧ್ಯೇಯವಿದೆ. ಇದು ಕೇವಲ ನಮ್ಮ ಬಗ್ಗೆ ಅಲ್ಲ, ನಮ್ಮ ಕುಟುಂಬಗಳ ಬಗ್ಗೆ, ನಮ್ಮ ಸಮುದಾಯಗಳ ಬಗ್ಗೆ, ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ. ನಾವು ದೇವರ ದೂತರು, ನಿಲ್ಲಿಸಲಾಗದ ಒಳ್ಳೆಯ ಶಕ್ತಿ. ಆದ್ದರಿಂದ ಪ್ರಶ್ನೆ ಇದು: ನೀವು ಹೋರಾಟಕ್ಕೆ ಸಿದ್ಧರಿದ್ದೀರಾ? ನಿಮ್ಮ ಒಳಗಿನ ಯೋಧನನ್ನು ಎಚ್ಚರಿಸಲು ಸಿದ್ಧರಿದ್ದೀರಾ? ಇದು ಜಾನ್ ರಾಮಿರೆಜ್ ಹಂಚಿಕೊಳ್ಳುವ ಒಂದು ಸಣ್ಣ ತುಣುಕು ಮಾತ್ರ. ಮುಂದಿನ ವಿಡಿಯೋಗಳಲ್ಲಿ ನಾವು ಅವರ ಸಂದೇಶದಲ್ಲಿ ಆಳವಾಗಿ ಪರಿಶೀಲಿಸುತ್ತೇವೆ, ಆಧ್ಯಾತ್ಮಿಕ ಯುದ್ಧವನ್ನು ಅನ್ವೇಷಿಸುತ್ತೇವೆ ಮತ್ತು ನಮ್ಮ ಅದ್ಭುತವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಕಲಿಯುತ್ತೇವೆ. ಆದರೆ ನಾವು ಹೋಗುವ ಮುಂಚೆ ನಿಮ್ಮಿಂದ ಕೇಳಲು ನಾನು ಬಯಸುತ್ತೇನೆ: ಜಾನ್ ಸಂದೇಶದ ಬಗ್ಗೆ ನಿಮ್ಮ ಆಲೋಚನೆಗಳು ಏನು? ಅದು ನಿಮ್ಮೊಂದಿಗೆ ಮಾತನಾಡುತ್ತದೆಯೇ? ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ಹೆಚ್ಚು ಪ್ರೇರಣೆ ನೀಡುವ ವಿಷಯಕ್ಕಾಗಿ ಚಾನೆಲ್ಗೆ ಚಂದಾದಾರರಾಗಿರಿ. ಆಧ್ಯಾತ್ಮಿಕ ಪ್ರೋತ್ಸಾಹದ ಅಗತ್ಯವಿರುವ ಯಾರೊಂದಿಗಾದರೂ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಒಟ್ಟಿಗೆ ಎಚ್ಚರಗೊಳ್ಳೋಣ ಮತ್ತು ನೆನಪಿಡಿರಿ, ಅತ್ಯಂತ ದೊಡ್ಡ ಯುದ್ಧಗಳು ನಮ್ಮ ಮನಸ್ಸಿನ ಒಳಗೆ ನಡೆಯುತ್ತವೆ.